ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಏಕಾದಶಿಗೆ ಫಲಾಹಾರ ಮಾಡ್ತಾಯಿದ್ದೀನಿ. ಪಾಯಸ ಮಾಡ್ತಾಯಿದ್ದೀನಿ ನೋಡಿ. ಮೊದಲು ಅದಕ್ಕೆ ಮಖಾನ ತೊಗೊಂಡಿದ್ದೀನಿ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಏಲಕ್ಕಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಲು ಈ ಕಡೆ ಕಾಯಕ್ಕಿಟ್ಟಿದ್ದೀನಿ. ಫಸ್ಟು ಮಖಾನನ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕಿ ಹುರ್ಕೊಳ್ಳೋಣ. ಅದು ಕಪ್ಪಾಗಬಾರ್ದು, ಕ್ರಿಸ್ಪ್ ಆಗಬೇಕಷ್ಟೇ. ಅದಾದಮೇಲೆ ಅದನ್ನು ಪುಡಿ ಮಾಡ್ಕೊಳ್ಳೋದು ಕೈಯಲ್ಲೇ. ಮಿಕ್ಸರ್ಗೆ ಹಾಕಬಾರ್ದು, ಅದನ್ನು ಕೈಯಲ್ಲೇ ಪುಡಿ ಮಾಡ್ಕೊಳ್ಳೋಣ. ಫಸ್ಟು ಸ್ಲೋ ಫ್ಲೇಮಲ್ಲೇ ಇಟ್ಕೊಂಡು ಕ್ರಿಸ್ಪ್ ಆಗೋಂಗೆ ಅದನ್ನು ಹುರ್ಕೊಳ್ಳೋಣ. ನೀವೀಗ ಅದನ್ನು ಕೈಯಲ್ಲಿ ಹಿಂಗೆ ಮುಟ್ಟು ನೋಡಿದ್ರೆ ಕಟ್ಟಾಗುತ್ತೆ. ಆಗ ಆಯಿತು ಅಂತಂದರೆ ಅದು ಕ್ರಿಸ್ಪ್ ಆಗಿದೆ ಅಂತ ಅರ್ಥ, ಗೊತ್ತಾಗುತ್ತೆ ಅದು ಮಾಡಿ ನೋಡುವಾಗ. ಇದು ದೇವ್ರಿಗೆ ನೈವೇದ್ಯಕ್ಕೆ ಇಡೋದಿರೋದ್ರಿಂದ ಇದನ್ನು ಬಾಯಿಗೆ ಹಾಕ್ಕೊಂಡು ನೋಡಲ್ಲ, ಹಾಗೆಯೇ ಕೈಯಲ್ಲೇ ಟೆಸ್ಟ್ ಮಾಡೋದು ಇದನ್ನು ಆಗಿದೆಯಾ ಇಲ್ವಾ ಅಂಥೇಳಿ. ನೋಡಿ ಆ ಥರ. ಇನ್ನು ಉರಿಬೇಕು, ಆಗಿಲ್ಲ ಅದು. ಇನ್ನು ಸ್ವಲ್ಪ ಹುರ್ಕೊಳ್ಳೋಣ. ಸಿಹಿಯಾಗಿ ಬಿಡಬಾರ್ದು ಅಷ್ಟೇ, ಸ್ಲೋ ಫ್ಲೇಮಲ್ಲಿ ಮೆತ್ತಗೆ ಹುರ್ಕೋಬೇಕು ಅದನ್ನು. ಈ ಕಡೆ ಹಾಲು ಕುದೀತಾ ಇದೆ, ಇದಕ್ಕೊಂದೆರಡು ಸ್ಪೂನು ಸಕ್ಕರೆ ಹಾಕ್ಕೊಳ್ಳೋಣ. ತುಂಬ ಸಿಂಪಲ್ಲಾಗಿ ಮಾಡುವಂಥದ್ದು. ಅಯ್ಯೋ ಹಾಲು ಚಲೋ ಆಯಿತು. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥದ್ದು ಇದು ನೋಡಿ. ಈಗ ಇದನ್ನೇ ಹೀಗೆ ಕೈನಲ್ಲಿ ಪ್ರೆಸ್ ಮಾಡಿ ಪುಡಿ ಮಾಡ್ಕೊಳ್ಳೋದು. ಮಿಕ್ಸರ್ಗೆ ಹಾಕ್ಬಾರ್ದು, ಇದು ಪುಡಿ ಆಗಿ ಹೋಗ್ಬಿಡುತ್ತೆ. ಅದರಿಂದ ಕೈಯಲ್ಲೇ ಮಾಡ್ಕೊಳ್ಳೋದು ನೋಡಿ. ಈ ಥರ ಇರಬೇಕದು. ಈಗ ಇದನ್ನು ಹಾಲ್ಗೆ ಹಾಕ್ಕೊಳ್ಳೋಣ. ಬೇಗ ಉಪ್ಪು ಬಂದುಬಿಡುತ್ತೆ, ಹಾಕಿದ ತಕ್ಷಣ ಬೇಗ ಉಪ್ಪು ಬಂದುಬಿಡುತ್ತೆ. ನೋಡ್ಕೊಂಡು ಮಾಡ್ಕೋಬೇಕು ಹುಷಾರಾಗಿ. ಇಲ್ದರೆ ಫುಲ್ಲು ಸ್ಟವ್ ಆಫ್ ಮಾಡಿಬಿಟ್ಟೆ ಹಾಕಬೇಕು ಇದನ್ನು. ನಾನೊಂಚೂರು ಸ್ಟವ್ ಇಟ್ಕೊಂಡೆ ಹಾಕ್ತೆ, ಸ್ವಲ್ಪ ಉಪ್ಪು ಬಂದುಬಿಡ್ತದು. ಅದು ತುಂಬ ಪೊಳ್ಳಿರೋದ್ರಿಂದ ಮೇಲಕ್ಕೆ ಉಬ್ಕೊಂಡು ಬಂದುಬಿಡುತ್ತೆ, ಹುಕ್ಕು ಬಂದುಬಿಡುತ್ತೆ ಅದು. ಅದರಿಂದ ಸ್ಟವ್ ಆಫ್ ಮಾಡಿಕೊಂಡೆ ಇದನ್ನು ಹಾಕಿದ್ರೆ ಬೆಟರು. ಒಂದೆರಡು ನಿಮಿಷ ಇದನ್ನು ಸ್ಲೋ ಫ್ಲೇಮಲ್ಲೇ ಕುದಿಸ್ಕೊಳ್ಳೋಣ. ಕುದ್ದಾದಮೇಲೆ ಇದಕ್ಕೊಂದೆರಡು ಸ್ಪೂನು ಬಾದಾಮ್ ಪೌಡ್ರದು MTR ಬಾದಾಮ್ ಪೌಡ್ರ್ ಹಾಕ್ತೀನಿ. ಹಾಕ್ಬಿಟ್ಟು ಆಮೇಲೆ ತುಪ್ಪದಲ್ಲಿ ಬಾದಾಮಿ, ಗೋಡಂಬಿ ಎಲ್ಲನೂ ಹುರ್ಕೊಂಡು ಹಾಕಿದ್ರೆ ಪಾಯಸ ರೆಡಿ. ಎರಡು ಸ್ಪೂನ್ ಹಾಕೋಣ. ಆಯಿತಾ, ಬಂತು ನೋಡಿ. ಇನ್ನೊಂದೆರಡು ನಿಮಿಷ ಕುದಿಸ್ಕೊಂಡ್ರೆ ಪಾಯಸ ರೆಡಿ. ಈಗ ಇದಕ್ಕೆ ದ್ರಾಕ್ಷಿ, ಗೋಡಂಬಿ ಹುರಿದಾಕ್ಬಿಡೋಣ. ಈಗ ನೋಡಿ, ಇಷ್ಟೇ ಇದು ಆಯಿತು. ಇದು ಆರಿದ್ಮೇಲೆ ಇನ್ನೊಂದು ಚೂರು ಗಟ್ಟಿ ಆಗುತ್ತೆ, ಅಂದರೆ ತುಂಬ ಗಟ್ಟಿ ಆಗಲ್ಲ, ಇಷ್ಟೇ ಇದು. ಈಗ ನೆಕ್ಸ್ಟು ಇನ್ನೊಂದು ಫಲಾಹಾರ ಆಲೂಗೆಡ್ಡೆಯಿಂದ ಮಾಡ್ಕೊಳ್ತೀನಿ. ಆಲೂಗೆಡ್ಡೆನ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ, ನೀರಲ್ಲಿ ಬೇಯಿಸಿ ತೆಗೆದಿಟ್ಕೊಂಡಿದ್ದೀನಿ. ಇದ್ರ ಸಿಪ್ಪೆ ತೆಗೆದುಬಿಟ್ಟು ಇವಾಗ ಪೀಸ್ ಮಾಡಿಕೊಂಡು ಸಾಸಿವೆ, ಜೀರಿಗೆ, ಆಮೇಲೆ ಪಿಂಕ್ ಸಾಲ್ಟ್ ಹಾಕ್ಬಿಟ್ಟು ಒಗ್ಗರಣೆ ಹಾಕೋಣ. ಮಾಮೂಲಿ ಸಾಲ್ಟ್ ಯೂಸ್ ಮಾಡಲ್ಲ ಫಲಾಹಾರದಲ್ಲಿ, ಇದು ಪಿಂಕ್ ಸಾಲ್ಟೇ ಹಾಕ್ಬಿಟ್ಟು ಒಗ್ಗರಣೆ ಹಾಕೋದು. ಇದಕ್ಕೇನು ಖಾರ ಗೀರ ಏನೂ ಹಾಕಲ್ಲ ನಾನು. ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಆಲೂಗೆಡ್ಡೆನ. ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಸಾಸಿವೆ, ಜೀರಿಗೆ ಹಾಕೋಣ. ಹಿಂಗು, ಸಾಸಿವೆ, ಜೀರಿಗೆ, ಹಿಂಗು 3 ಹಾಕಿದ್ದೀನಿ. ಅದು ಚಟ್ಪಟ ಅಂದಮೇಲೆ ಆಲೂಗೆಡ್ಡೆ ಹಾಕೋಣ, ಸಾಲ್ಟ್ ಹಾಕೋಣ, ಕೊತ್ತಂಬರಿ ಸೊಪ್ಪು ಒಂಚೂರು ಹಾಕ್ಬಿಟ್ಟು ಎತ್ತಿಟ್ರೆ ಅದು ಮುಗೀತು. ದಪ್ಪಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು. ನೋಡಿ, ಸಾಲ್ಟ್, ಪಿಂಕ್ ಸಾಲ್ಟು ಇಷ್ಟೇ. ಅಲ್ಲಾಡಿಸಿದ್ರೆ ಇದು ಕೂಡ ರೆಡಿ ಆಯಿತು. ಇದನ್ನು ಬೇಕಾದರೆ ನೀವು ಸ್ವೀಟ್ ಪೊಟೊಟೊ, ಇದು ಗೆಣಸು, ಸಿಹಿಗೆಣಸು ಇರುತ್ತಲ್ಲ, ಅದರಲ್ಲಿ ಕೂಡ ಮಾಡ್ಕೋಬೋದು ಇದನ್ನು. ನೋಡಿ, ಇದು ರೆಡಿ ಆಯಿತು. ಈಗ ನೆಕ್ಸ್ಟು ಬಾಳೆಹಣ್ಣಲ್ಲಿ ಒಂದು ರಸಾಯನ ಮಾಡ್ಕೊಳ್ತೀನಿ. ಹಾಲಿಗೆ ಒಂಚೂರು ಬಾದಾಮ್ ಪೌಡ್ರ್ ಹಾಕ್ತೀನಿ. ಬಾಳೆಹಣ್ಣು ಕಟ್ ಮಾಡಿ ಹಾಕಿದ್ದೀನಿ ನೋಡಿ ಪಾತ್ರೆಗೆ ಸಣ್ಣದಾಗಿ.
ಒಂದೆರಡು ಸ್ಪೂನ್ ಬಾದಾಮ್ ಪೌಡ್ರ್ ಹಾಕ್ತೀನಿ, ಒಂಚೂರು ಹಾಲು ಹಾಕ್ತೀನಿ ಅಷ್ಟೇ. ಅದು ಕೂಡ ನೈವೇದ್ಯಕ್ಕೆ ರೆಡಿ ಆಯಿತು. ತಣ್ಣನೆ ಹಾಲು ಹಾಕ್ತಾಯಿದ್ದೀನಿ. ಇದಕ್ಕೇನು ಏಲಕ್ಕಿ ಎಲ್ಲ ಏನು ಕುಟ್ಟಾಕಲ್ಲ, ಯಾಕೆಂದರೆ ಬಾದಾಮ್ ಪೌಡ್ರಲ್ಲಿ ಎಲ್ಲ ಇರುತ್ತಲ್ಲ ಫ್ಲೇವರ್ಸು, ಅದಕ್ಕೋಸ್ಕರ ಇದಕ್ಕೇನು ಹಾಕ್ತಿಲ್ಲ. ಹಾಗೇ ಏಲಕ್ಕಿ ಒಂದು ಕುಟ್ಟಾಕಿಲ್ಲ. ಇವನ್ ಇದು ಕೂಡ ಫಲಹಾರಕ್ಕೆ ರೆಡಿ ಆಯಿತು, ದೇವ್ರ ನೈವೇದ್ಯಕ್ಕೆ ರೆಡಿ ಆಯಿತು. ಒಂಚೂರು ತುಳಸಿಗೆ ಹಾಕ್ಬಿಡೋಣ, ತುಳಸಿ ಪತ್ತೆ ಹಾಕಿ ದೇವ್ರಿಗೆ ನೈವೇದ್ಯಕ್ಕೆ ತೊಗೊಂಡೋಗಿಡಿದ್ರೆ ಏಕಾದಶಿ ಫಲಹಾರ ರೆಡಿ ದೇವರ ನೈವೇದ್ಯಕ್ಕೆ. ಓಕೆನಾ? ಥ್ಯಾಂಕ್ ಯು.